ಅಭಿಮಾನಿಗಳ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ನಾಡಿನಾದ್ಯಂತಲೂ ಕೂಡ ಅಪ್ಪು ಫ್ಯಾನ್ಸ್ ಇವತ್ತು ಸಂಭ್ರಮ ಸಡಗರದಿಂದ ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ. ಒಂದ್ ಕಡೆ ಕಂಠೀರವ ಸ್ಟುಡಿಯೋ ಮುಂದೆ ಅಭಿಮಾನಿಗಳ ಸಡಗರ ನೋಡೋದಕ್ಕೆ ಸಿಗ್ತಾ ಇದೆ. ಪುನೀತ್ ಸಮಾಧಿಗೆ ಯುವ ರಾಜ್ಕುಮಾರ್ ಕೂಡ ನಮನ ಸಲ್ಲಿಸಿದ್ದಾರೆ. ನಗುವಿನ ಸರದಾರನನ್ನ ನೆನೆದು ಯುವ ಭಾವುಕರಾಗಿದ್ದಾರೆ. ನಾಡಿನಾದ್ಯಂತಲೂ ಕೂಡ ಫ್ಯಾನ್ಸ್ ಸಂಭ್ರಮ ಮುಗಿಲು ಮುಟ್ಟಿದೆ. ಒಂದ್ ಕಡೆ ಅವರ ಸ್ಮಾರಕದ ಬಳಿ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ನೆರೆದಿದ್ದಾರೆ. ಮೊದಲನೇದಾಗಿ ನಮ್ಮ ಚಿಕ್ಕಪ್ಪಂಗೆ 50ನೇ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳು. ಏನಂದರೆ ಇವತ್ತು ಬೆಳಗ್ಗೆ ಇಲ್ಲಿ 6 ಗಂಟೆಯಿಂದನೇ ಜನ ಬಂದಿದ್ದಾರೆ. ವರ್ಷ ಅದೇನೆಂದರೆ ಅವ್ರ ಮೇಲಿರೋ ಪ್ರೀತಿ, ಆಮೇಲೆ ಅವ್ರನ್ನ ಯಾವ ಥರ ಆಚರಿಸ್ತವ್ರೆ ಅದು ಹೆಚ್ಚಾಗ್ತಾನೆ ಇದೆ. ಮೊನ್ನೆ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಅದು ಏನು ಒಂದು ಹೊಸ ಸಿನಿಮಾ ಅವ್ರದ್ದು ಯಾವ ಥರ ರಿಲೀಸ್ ಆಗುತ್ತೋ ಅದೇ ಥರನೇ ಆಚರಣೆ ಮಾಡಿದ್ರೆ, ಅದೇ ಥರ ಸೆಲೆಬ್ರೇಟ್ ಮಾಡಿದ್ರು ಫ್ಯಾನ್ಸ್ ಎಲ್ಲ. ಅದಂತೂ ಏನು ನಂಬಕ್ಕೆ ಆಗಲ್ಲ ಯಾವ ಥರ ಇದೆ ಅಂತ. ಲೈಕ್ ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಅಪ್ಪು ಫಿಲ್ಮ್, ಈ ರಿಲೀಸ್ಗೂ ಅಷ್ಟೇ ಪವರ್ ಇತ್ತು, ಅಷ್ಟೇ ಎನರ್ಜಿ ಇತ್ತು, ಅಷ್ಟೇ ಸೆಲೆಬ್ರೇಷನ್ ಇತ್ತು. ನಮಗಂತೂ ಎಲ್ಲಪ್ಪ, ನಮ್ಮ ಚಿಕ್ಕಪ್ಪ ಅಂತೂ ಇಲ್ಲಿ ನಮ್ಮ ಫ್ಯಾನ್ಸ್ ಮುಖಾಂತರ ಅವ್ರಿಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರೋಜಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೋಜಾ, ಯುವ ಒಂದು ಮಾತು ಹೇಳ್ತಾ ಇದ್ರು, ಪ್ರತಿ ವರ್ಷ ಕೂಡ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅವರ ಸಂಭ್ರಮ ದುಪ್ಪಟ್ಟಾಗ್ತಾ ಇದೆ ಅಂತ. ಅಪ್ಪು ದೈಹಿಕವಾಗಿ ನಮ್ಮ ಜೊತೆಗೆ ಇಲ್ಲದಿದ್ರೂ ಕೂಡ ಅವ್ರು ಕೊಟ್ಟಿರುವಂತಹ ಕೊಡುಗೆ, ಮಾಡಿರುವಂತಹ ಕೆಲಸಗಳು ಮೋಸ್ಟ್ಲಿ ಎಲ್ಲರಿಗೂ ಕೂಡ ಪ್ರೇರಣೆ ಅಂತ ಅನ್ಸುತ್ತೆ. ಇವತ್ತು 50ನೇ ಹುಟ್ಟುಹಬ್ಬ, 50ನೇ ವರ್ಷದ ಹುಟ್ಟುಹಬ್ಬ, ಆ ಪ್ರಯುಕ್ತ ಅಭಿಮಾನಿಗಳ ಸಂಭ್ರಮ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ರೋಜಾ? ಖಂಡಿತ ಶ್ರುತಿ, ನೀವೇನು ಹೇಳಿದ್ರಿ, ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಅಭಿಮಾನಿಗಳು 50ನೇ ವರ್ಷದ ಹುಟ್ಟುಹಬ್ಬ ಈ ಮಾರ್ಚ್ ಬಂತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಗುಮುಖದಿಂದ ಬಂದು ಒಂದಷ್ಟು ಹೂಗಳನ್ನು ತಂದು, ಅಪ್ಪುವಿನ ಇಷ್ಟವಾದಂತಹ ತಿಂಡಿ ತಿನಿಸುಗಳನ್ನು ತಂದು, ಮಂಡಕ್ಕಿ ಹಾರ ಆಗಿರ್ಬೋದು, ಸಾಕಷ್ಟು ಅಪ್ಪುವಿಗೆ ಬಂದು ಸಮರ್ಪಣೆಯನ್ನ ಮಾಡ್ತಾರೆ. ಸೊ ಅದೇ ಅಕ್ಟೋಬರ್ ಬಂತು ಅಂತ ಹೇಳಿದ್ರೆ ಅಭಿಮಾನಿಗಳ ಕಣ್ಣು ಒದ್ದೆ ಆಗುತ್ತೆ ಶ್ರುತಿ. ಸೊ ಇವತ್ತು ಕೂಡ ಈ ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳ ಸಾಗರವೇ, ಒಂದು ಭಕ್ತಗಣವೇ ಹರಿದು ಬರ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಜನ ಅಭಿಮಾನಿಗಳು ಸರತಿ ಸಾಲಿನಲ್ಲಿ ಬಂದು ಅಪ್ಪುವಿನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಗುಲಾಬಿ ಹೂಗಳನ್ನ ಹಿಡಿದುಕೊಂಡು ಬಂದಿದ್ದಾರೆ. ಮಂಜೇಗೌಡರು ಅಂತ ಹೇಳ್ಬಿಟ್ಟು ಇರುಮುಡಿಯನ್ನ ಹೊತ್ತು ತಂದು ತಮ್ಮ ಅಭಿಮಾನವನ್ನ ಮರಿತಾ ಇದ್ದಾರೆ. ಸೊ ಅವ್ರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಶ್ರುತಿ ನಾನು. ಸರ್, ಇರುಮುಡಿಯನ್ನ ಹೊತ್ತು ತಂದಿದ್ದೀರಾ, ಅಭಿಮಾನವನ್ನ ಈ ರೀತಿಯಾಗೂ ಕೂಡ ತೋರಿಸಬಹುದು ಅನ್ನುವಂತಹ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದೀರಾ. ಎಲ್ಲಿಂದ ಬಂದಿದ್ದೀರಾ ತಾವು? ಮೊದಲಿಗೆ ನಮಸ್ಕಾರ. ಆ ದೇವರಿದ್ದನು ಕೈಲಾಸದಲ್ಲಿ, ಈ ಪರಮಾತ್ಮನಿದ್ದನು ಭೂಲೋಕದಲ್ಲಿ. ನಮ್ಮ ಉದ್ದೇಶ ಹಂಗೆ. ಇದಕ್ಕೆ 3ನೇ ಬಾರಿ ಅವ್ರದ್ದು ಇರುಮುಡಿ ಹೊತ್ಕೊಂಬರ್ತಾ ಇರೋದು. ಅವರು ಹೆಂಗೆ ಎಲ್ಲರಿಗೂ ಒಂದೊಂದು ಸ್ವಲ್ಪ ಇದು ಮಾಡಿ ಅಂತಾರೆ, ಅದೇ ಥರ ಊರಲ್ಲೆಲ್ಲ ಅನುದಾನ ಮಾಡಿಕೊಂಡು ಅವ್ರ ಹೆಸರಲ್ಲಿ ಒಂದು ಊರನ್ನೇ ಸಹ ನಮಕೆ ಅಂತ ಮಾಡಿದ್ದೀವಿ. ಒಂದು ನೇಮ್ ಮಾಡಿದ್ದೀವಿ. ಅಪ್ಪು ಕೊಪ್ಪಳು ಅಂತ ಒಂದು ಅವ್ರದ್ದೇ ಒಂದು ನೇಮ್ ಮಾಡಿದ್ದೀವಿ. ಒಂದು ಹೊಸ ಊರನ್ನೇ ಇಟ್ಟಿದ್ದೀವಿ. ಏನು ಅವ್ರ ಪರಮಾತ್ಮ ನಮಗೆ ಏನು ಸಹಕಾರ ಕೊಡ್ತಾರೋ ಅದೇ ರೀತಿ ನಾವು ಮುಂದುವರ್ಕ ಹೋಯ್ತಾ ಇರ್ತೀವಿ. ಎಲ್ಲ ಆ ಪರಮಾತ್ಮ ನಿಮಗೆ ಬಿಟ್ಟಿದ್ದು. ಇದೇ ರೀತಿ ನಾವು ವರ್ಷ ಬರಬೇಕು ಅಂತ ಇದ್ದೀವಿ. ಪರಮಾತ್ಮ ಕರೆಸ್ಕೊಂಡ್ರೆ ಡೈಲಿ ಬರ್ತಲೇ ಇರ್ತೀವಿ. ಧನ್ಯವಾದ. ಮತ್ತೊಬ್ಬ ಅಭಿಮಾನಿಯನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಎಲ್ಲಿಂದ ಬಂದಿದ್ದೀರಾ ತಾವು? ತಮ್ಮ ಹೆಸರೇನು? ಪಾಲಹಳ್ಳಿ, ಮೈಸೂರಿಂದ ಬಂದಿರೋದು. ಮೊದಲಾಗಿ ಅಣ್ಣಂಗೆ ವಿಶ್ ಹ್ಯಾಪಿ ಬರ್ಡೇ. ಯೂತ್ ಐಕಾನ್, ಯಾಕಂದರೆ ಇಷ್ಟು ಜನಸಾಗರ ಸೇರಿದ್ದಾರೆ ಅಂದರೆ, ಇಷ್ಟು ವರ್ಷ ಆದ್ರೂ ವ್ಯಕ್ತಿ ಇಲ್ಲದೇ ಇದ್ರೂ ಯಾವ ಥರ ಸಂಪಾದನೆ ಮಾಡಿದ್ದಾರೆ ಅಂತ ನೋಡಿ. ಒಬ್ಬರು ವ್ಯಕ್ತಿಗಳು ನಾನು ಮಾಡಿರೋದು ಇಂಥದ್ದು ಮಾಡಿದ್ದೀನಿ ಅಂತ ಹೇಳ್ಕೊತಾರೆ, ಬಟ್ ಇವ್ರು ಹೇಳ್ಕೊಳ್ದೇನೆ ಇಷ್ಟೊಂದು ಗಳಿಸಿದ್ದಾರೆ ಅಂದರೆ ಅವ್ರ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತ ನಾವು ನೋಡಬೇಕು. ಹ್ಯಾಪಿ ಬರ್ಡೇ ಒಂದು ಸೆಕೆಂಡ್ ಅಪ್ಪು ಅಣ್ಣ. ಸೊ ನೋಡ್ತಾ ಇರ್ಬೋದು ಶ್ರುತಿ, ಅಭಿಮಾನಿಗಳು ಯಾವ ರೀತಿಯಾಗಿ ತಮ್ಮ ಒಂದು ಸಂತಸದ ಕ್ಷಣಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ಪು ಅವರು ನಮ್ಮನ್ನ ದೈಹಿಕವಾಗಿ ಆಗಲಿರ್ಬೋದು ಅಷ್ಟೇ, ಬಟ್ ನಮ್ಮ ಜೊತೆನೇ ಇದ್ದಾರೆ. ಅವರು ಇನ್ಸ್ಪಿರೇಷನ್. ಹಾಗೆ ಸಾಕಷ್ಟು ಜನ ಈ ಪಾನಿಪುರಿ ಅಂಗಡಿಗಳಾಗಿರ್ಬೋದು, ಅಪ್ಪು ಹೋಟೆಲ್ ಅಂತ ಆಗಿರ್ಬೋದು, ಇವತ್ತು ಆಫರ್ಗಳ ಲೆಕ್ಕದಲ್ಲಿ ಹಾಗೆ ಸಾಕಷ್ಟು ಜನಕ್ಕೆ ಫ್ರೀಯಾಗಿ ಪಾನಿಪುರಿ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಶ್ರುತಿ, ಸದ್ಯದ ಕಂಠೀರವ ಸ್ಟುಡಿಯೋದ ಅಪ್ಡೇಟ್ಸ್. ಅಭಿಮಾನಿಗಳ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ನಾಡಿನಾದ್ಯಂತಲೂ ಕೂಡ ಅಪ್ಪು ಫ್ಯಾನ್ಸ್ ಇವತ್ತು ಸಂಭ್ರಮ ಸಡಗರದಿಂದ ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ. ಒಂದ್ ಕಡೆ ಕಂಠೀರವ ಸ್ಟುಡಿಯೋ ಮುಂದೆ ಅಭಿಮಾನಿಗಳ ಸಡಗರ ನೋಡೋದಕ್ಕೆ ಸಿಗ್ತಾ ಇದೆ.
ಪುನೀತ್ ಸಮಾಧಿಗೆ ಯುವ ರಾಜ್ಕುಮಾರ್ ಕೂಡ ನಮನ ಸಲ್ಲಿಸಿದ್ದಾರೆ. ನಗುವಿನ ಸರದಾರನನ್ನ ನೆನೆದು ಯುವ ಭಾವುಕರಾಗಿದ್ದಾರೆ. ನಾಡಿನಾದ್ಯಂತಲೂ ಕೂಡ ಫ್ಯಾನ್ಸ್ ಸಂಭ್ರಮ ಮುಗಿಲು ಮುಟ್ಟಿದೆ. ಒಂದ್ ಕಡೆ ಅವರ ಸ್ಮಾರಕದ ಬಳಿ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ನೆರೆದಿದ್ದಾರೆ. ಮೊದಲನೇದಾಗಿ ನಮ್ಮ ಚಿಕ್ಕಪ್ಪನಿಗೆ 50ನೇ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳು. ಏನಂದರೆ ಇವತ್ತು ಬೆಳಗ್ಗೆ ಇಲ್ಲಿ 6 ಗಂಟೆಯಿಂದನೇ ಜನ ಬಂದಿದ್ದಾರೆ. ವರ್ಷ ಅದೇನೆಂದರೆ ಅವ್ರ ಮೇಲಿರೋ ಪ್ರೀತಿ, ಆಮೇಲೆ ಅವ್ರನ್ನ ಯಾವ ಥರ ಆಚರಿಸ್ತಾರೆ ಅದು ಹೆಚ್ಚಾಗ್ತಾನೆ ಇದೆ. ಮೊನ್ನೆ ಅಪ್ಪು ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಅದು ಏನು ಒಂದು ಹೊಸ ಸಿನಿಮಾ ಅವ್ರದ್ದು ಯಾವ ಥರ ರಿಲೀಸ್ ಆಗುತ್ತೋ ಅದೇ ಥರನೇ ಆಚರಣೆ ಮಾಡಿದ್ರೆ, ಅದೇ ಥರ ಸೆಲೆಬ್ರೇಟ್ ಮಾಡಿದ್ರು ಫ್ಯಾನ್ಸ್ ಎಲ್ಲ. ಅದಂತೂ ಏನು ನಂಬಕ್ಕೆ ಆಗಲ್ಲ ಯಾವ ಥರ ಇದೆ ಅಂತ. ಲೈಕ್ ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಅಪ್ಪು ಫಿಲ್ಮ್, ಈ ರಿಲೀಸ್ಗೂ ಅಷ್ಟೇ ಪವರ್ ಇತ್ತು, ಅಷ್ಟೇ ಎನರ್ಜಿ ಇತ್ತು, ಅಷ್ಟೇ ಸೆಲೆಬ್ರೇಷನ್ ಇತ್ತು. ನಮಗಂತೂ ಎಲ್ಲಪ್ಪ ನಮ್ಮ ಚಿಕ್ಕಪ್ಪ ಅಂತೂ ಇಲ್ಲಿ ನಮ್ಮ ಫ್ಯಾನ್ಸ್ ಮುಖಾಂತರ ಅವ್ರಿಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರೋಜಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೋಜಾ, ಯುವ ಒಂದು ಮಾತು ಹೇಳ್ತಾ ಇದ್ರು, ಪ್ರತಿ ವರ್ಷ ಕೂಡ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅವರ ಸಂಭ್ರಮ ದುಪ್ಪಟ್ಟಾಗ್ತಾ ಇದೆ ಅಂತ. ಅಪ್ಪು ದೈಹಿಕವಾಗಿ ನಮ್ಮ ಜೊತೆಗೆ ಇಲ್ಲದಿದ್ರೂ ಕೂಡ ಅವ್ರು ಕೊಟ್ಟಿರುವಂತಹ ಕೊಡುಗೆ, ಮಾಡಿರುವಂತಹ ಕೆಲಸಗಳು ಮೋಸ್ಟ್ಲಿ ಎಲ್ಲರಿಗೂ ಕೂಡ ಪ್ರೇರಣೆ ಅಂತ ಅನ್ಸುತ್ತೆ. ಇವತ್ತು 50ನೇ ಹುಟ್ಟುಹಬ್ಬ, 50ನೇ ವರ್ಷದ ಹುಟ್ಟುಹಬ್ಬ, ಆ ಪ್ರಯುಕ್ತ ಅಭಿಮಾನಿಗಳ ಸಂಭ್ರಮ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ರೋಜಾ? ಖಂಡಿತ ಶ್ರುತಿ, ನೀವೇನು ಹೇಳಿದ್ರಿ, ಅಭಿಮಾನಿಗಳಿಗೆ ಒಂದ್ ರೀತಿಯಾಗಿ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಅಭಿಮಾನಿಗಳು 50ನೇ ವರ್ಷದ ಹುಟ್ಟುಹಬ್ಬ ಈ ಮಾರ್ಚ್ ಬಂತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಗುಮುಖದಿಂದ ಬಂದು ಒಂದಷ್ಟು ಹೂಗಳನ್ನ ತಂದು, ಅಪ್ಪುವಿನ ಇಷ್ಟವಾದಂತಹ ತಿಂಡಿ ತಿನಿಸುಗಳನ್ನ ತಂದು, ಮಂಡಕ್ಕಿ ಹಾರ ಆಗಿರ್ಬೋದು, ಸಾಕಷ್ಟು ಅಪ್ಪುವಿಗೆ ಬಂದು ಸಮರ್ಪಣೆಯನ್ನ ಮಾಡ್ತಾರೆ. ಸೊ ಅದೇ ಅಕ್ಟೋಬರ್ ಬಂತು ಅಂತ ಹೇಳಿದ್ರೆ ಅಭಿಮಾನಿಗಳ ಕಣ್ಣು ಒದ್ದೆ ಆಗುತ್ತೆ ಶ್ರುತಿ. ಸೊ ಇವತ್ತು ಕೂಡ ಈ ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳ ಸಾಗರವೇ, ಒಂದು ಭಕ್ತಗಣವೇ ಹರಿದು ಬರ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಜನ ಅಭಿಮಾನಿಗಳು ಸರತಿ ಸಾಲಿನಲ್ಲಿ ಬಂದು ಅಪ್ಪುವಿನ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಗುಲಾಬಿ ಹೂಗಳನ್ನ ಹಿಡಿದುಕೊಂಡು ಬಂದಿದ್ದಾರೆ. ಮಂಜೇಗೌಡರು ಅಂತ ಹೇಳ್ಬಿಟ್ಟು ಇರುಮುಡಿಯನ್ನ ಹೊತ್ತು ತಂದು ತಮ್ಮ ಅಭಿಮಾನವನ್ನ ಮರಿತಾ ಇದ್ದಾರೆ. ಸೊ ಅವ್ರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಶ್ರುತಿ ನಾನು. ಸರ್, ಇರುಮುಡಿಯನ್ನ ಹೊತ್ತು ತಂದಿದ್ದೀರಾ, ಅಭಿಮಾನವನ್ನ ಈ ರೀತಿಯಾಗೂ ಕೂಡ ತೋರಿಸಬಹುದು ಅನ್ನುವಂತಹ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದೀರಾ. ಎಲ್ಲಿಂದ ಬಂದಿದ್ದೀರಾ ತಾವು? ಮೊದಲಿಗೆ ನಮಸ್ಕಾರ. ಆ ದೇವರಿದ್ದನು ಕೈಲಾಸದಲ್ಲಿ, ಈ ಪರಮಾತ್ಮನಿದ್ದನು ಭೂಲೋಕದಲ್ಲಿ. ನಮ್ಮ ಉದ್ದೇಶ ಹಂಗೆ. ಇದಕ್ಕೆ 3ನೇ ಬಾರಿ ಅವ್ರದ್ದು ಇರುಮುಡಿ ಹೊತ್ಕೊಂಬರ್ತಾ ಇರೋದು. ಅವರು ಹೆಂಗೆ ಎಲ್ಲರಿಗೂ ಒಂದೊಂದು ಸ್ವಲ್ಪ ಇದು ಮಾಡಿ ಅಂತಾರೆ, ಅದೇ ಥರ ಊರಲ್ಲೆಲ್ಲ ಅನುದಾನ ಮಾಡಿಕೊಂಡು ಅವ್ರ ಹೆಸರಲ್ಲಿ ಒಂದು ಊರನ್ನೇ ಸಹ ನಮಕೆ ಅಂತ ಮಾಡಿದ್ದೀವಿ. ಒಂದು ನೇಮ್ ಮಾಡಿದ್ದೀವಿ. ಅಪ್ಪು ಕೊಪ್ಪಳು ಅಂತ ಒಂದು ಅವ್ರದ್ದೇ ಒಂದು ನೇಮ್ ಮಾಡಿದ್ದೀವಿ. ಒಂದು ಹೊಸ ಊರನ್ನೇ ಇಟ್ಟಿದ್ದೀವಿ. ಏನು ಅವ್ರ ಪರಮಾತ್ಮ ನಮಗೆ ಏನು ಸಹಕಾರ ಕೊಡ್ತಾರೋ ಅದೇ ರೀತಿ ನಾವು ಮುಂದುವರ್ಕೊ ಹೋಯ್ತಾ ಇರ್ತೀವಿ. ಎಲ್ಲ ಆ ಪರಮಾತ್ಮ ನಿಮಗೆ ಬಿಟ್ಟಿದ್ದು. ಇದೇ ರೀತಿ ನಾವು ವರ್ಷ ಬರಬೇಕು ಅಂತ ಇದ್ದೀವಿ. ಪರಮಾತ್ಮ ಕರೆಸ್ಕೊಂಡ್ರೆ ಡೈಲಿ ಬರ್ತಲೇ ಇರ್ತೀವಿ. ಧನ್ಯವಾದ. ಮತ್ತೊಬ್ಬ ಅಭಿಮಾನಿಯನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಎಲ್ಲಿಂದ ಬಂದಿದ್ದೀರಾ ತಾವು? ತಮ್ಮ ಹೆಸರೇನು? ಮೈಸೂರು, ಪಾಲಹಳ್ಳಿ, ಮೈಸೂರಿಂದ ಬಂದಿರೋದು. ಮೊದಲಾಗಿ ಅಣ್ಣಂಗೆ ವಿಶ್ ಹ್ಯಾಪಿ ಬರ್ಡೇ. ಯೂತ್ ಐಕಾನ್, ಯಾಕಂದರೆ ಇಷ್ಟು ಜನಸಾಗರ ಸೇರಿದ್ದಾರೆ ಅಂದರೆ, ಇಷ್ಟು ವರ್ಷ ಆದ್ರೂ ವ್ಯಕ್ತಿ ಇಲ್ಲದೇ ಇದ್ರೂ ಯಾವ ಥರ ಸಂಪಾದನೆ ಮಾಡಿದ್ದಾರೆ ಅಂತ ನೋಡಿ. ಒಬ್ಬರು ವ್ಯಕ್ತಿಗಳು ನಾನು ಮಾಡಿರೋದು ಇಂಥದ್ದು ಮಾಡಿದ್ದೀನಿ ಅಂತ ಹೇಳ್ಕೊತಾರೆ, ಬಟ್ ಇವ್ರು ಹೇಳ್ಕೊಳ್ದೇನೆ ಇಷ್ಟೊಂದು ಗಳಿಸಿದ್ದಾರೆ ಅಂದರೆ ಅವ್ರ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತ ನಾವು ನೋಡಬೇಕು. ಹ್ಯಾಪಿ ಬರ್ಡೇ ಒಂದು ಸೆಕೆಂಡ್ ಅಪ್ಪು ಅಣ್ಣ. ಸೊ ನೋಡ್ತಾ ಇರ್ಬೋದು ಶ್ರುತಿ, ಅಭಿಮಾನಿಗಳು ಯಾವ ರೀತಿಯಾಗಿ ತಮ್ಮ ಒಂದು ಸಂತಸದ ಕ್ಷಣಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ಪು ಅವರು ನಮ್ಮನ್ನ ದೈಹಿಕವಾಗಿ ಆಗಲಿರ್ಬೋದು ಅಷ್ಟೇ, ಬಟ್ ನಮ್ಮ ಜೊತೆನೇ ಇದ್ದಾರೆ, ಅವರು ಇನ್ಸ್ಪಿರೇಷನ್. ಹಾಗೆ ಸಾಕಷ್ಟು ಜನ ಈ ಪಾನಿಪುರಿ ಅಂಗಡಿಗಳಾಗಿರ್ಬೋದು, ಅಪ್ಪು ಹೋಟೆಲ್ ಅಂತ ಆಗಿರ್ಬೋದು, ಇವತ್ತು ಆಫರ್ಗಳ ಲೆಕ್ಕದಲ್ಲಿ ಹಾಗೆ ಸಾಕಷ್ಟು ಜನಕ್ಕೆ ಫ್ರೀಯಾಗಿ ಪಾನಿಪುರಿ ಕೂಡ ವಿತರಣೆ ಮಾಡ್ತಾ ಇದ್ದಾರೆ ಶ್ರುತಿ. ಸದ್ಯದ ಕಂಠೀರವ ಸ್ಟುಡಿಯೋದ ಅಪ್ಡೇಟ್ಸ್